ಗಂಟೆವರೆಗೂ ಪಲ್ಯಕ್ಕೆ ಬರ್ತಾ ಇರುತ್ತೆ. 12 ಗಂಟೆ ಆದಮೇಲೆ ನೆಕ್ಸ್ಟು ಆಯಮ್ಮ ಭಾನುವಾರ ಇದು ಗುರುವಾರ ತಿರ್ಗಾ ಜಲ್ಜಮ್ಮನ ನಾವು ತಂದಿರ್ತೀವಿ. ಆಯಮ್ಮನ ಎತ್ಕೊಂಡು ಹೋಗಿ ನೀರಲ್ಲಿ ಬಿಟ್ಟು ತೇರು ಆಯಮ್ಮನ ಬಿಡೋ ಒಳಗಡೆ ತೇರು ಬಿಚ್ಚಬೇಕು. ತೇರು ಬಿಚ್ಚಿಲ್ಲ ಅಂದರೆ ತೊಂದರೆ ಆಗುತ್ತೆ. ತೇರು ಬಿಚ್ಚಲೇಬೇಕು. ಇವಾಗ ತೇರು ಬಿಚ್ಚೋಕ್ಕಾಗಲ್ಲ ಅಂತ ಏನು ಮಾಡ್ತಾ ಇದ್ದಾರೆ, ಕಲಶ ಬಿಚ್ಚಿಬಿಟ್ಟು ಬೆಳಿಗ್ಗೆ ಒಂದು 8 ಗಂಟೆ ಒಳಗಡೆ ತೇರೆಲ್ಲ ಬಿಚ್ಚಿಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ತಾರೆ. ತಿರ್ಗಾ ಆಯಮ್ಮನ ಜಲ್ಜಮ್ ಇಟ್ಟು ನೆಕ್ಸ್ಟ್ ಇದಕ್ಕೆ ಬುಧವಾರ ಶೈನೋತ್ಸವ ಅಂತ ಇರುತ್ತೆ. ಆಯಮ್ಮ ರೆಸ್ಟ್ ಡೇ ಅವತ್ತು ಪೂಜೆಗಳೆಲ್ಲ ಮಾಡಿದ್ರೆ ಅಲ್ಲಿಗೆ ನಮ್ಮದು ಕೆಲಸ ಇದಾಗುತ್ತೆ. ಇದು ಸುಮಾರು ಒಂದು 500-600 ವರ್ಷ ಇತಿಹಾಸ ಇರುತ್ತೆ. ತೇರು ಬಂದು ಅವ್ರು 300 ಅವರೆಲ್ಲ ಇದನ್ನು ನಡೆಸ್ಕೊಂಡು ಬಂದಿರೋದು ಆವಾಗಿಂದ. ಹಿಸ್ಟ್ರಿ ಬಂದು ಆಯಮ್ಮ ಉದ್ಭೋಗ ಮೂರ್ತಿ 500 ವರ್ಷದ ಆಯಮ್ಮ ತೇರು ಮಾಡ್ತಾ ಇರೋದು 300 ವರ್ಷದಿಂದ ತೇರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ಇವಾಗೂ ಕಂಟಿನ್ಯೂ ಆಗ್ತಾ ಇದೆ. ಇವಾಗ ನಮ್ಮ ಶಿವಾಜಿನಗರದಲ್ಲಿ ಬಂದುಬಿಟ್ಟು ಮುತ್ಯಾಲಮ್ಮ, ಸಿಟಿನಲ್ಲಿ ಅಣ್ಣಮ್ಮ, ಹಲಸೂರಿನಲ್ಲಿ ಕೆಂಪಮ್ಮ. ಇವರು 3 ಜನನು ಗ್ರಾಮ ದೇವತರು. ಅಂದರೆ ಇವಾಗ ನಮಗೆ ಯುಗಾದಿ ಹಬ್ಬ ಯಾಕೆ ನಾವು ಕೇರ್ ಮಾಡ್ತೀವಿ ಅಂದರೆ ಬಿಸಿ ಇರೋವಾಗ ನಮ್ಮ ಉಗ್ರ ಸ್ವರೂಪ. ಉಗ್ರ ಸ್ವರೂಪ ಇರೋವಾಗ ನಾವು ಇದು ಶಾಂತಿ ಆಯಮ್ಮನಿಗೆ ಕೇರ್ ಮಾಡಿ ಅಂಗಡಿ ದೀಪಗಳು ಮಾಡೋರು, ಪೂಜೆಗಳು ಮಾಡಿ ಆಯಮ್ಮನ್ನ ಶಾಂತಿ ಮಾಡೋದು. ಶಾಂತಿ ಮಾಡಿದ ಮೇಲೇ ನಮಗೆ ಯಾವ ಒಂದು ಕಾಯಿಲೆ ಅಂಬರೋದು ಏನಿರಲ್ಲ. ಇಲ್ಲಿ ಇನ್ನೊಂದು ಮುಸ್ಲಿಮು, ಹಿಂದೂ ಎಲ್ಲ ಜಾತಿನೂ ಬರ್ತಾರೆ. ಎಲ್ಲ ಬಂದು ಯಾವ್ಯಾವ ರೀತಿ ಧರ್ಮ ಕಾರ್ಯಗಳನ್ನು ನಡೆಯುತ್ತೆ. ಒಂದು ಯುಗಾದಿ ಹಬ್ಬಕ್ಕೆ ಮುಂಚೆನೇ ಇದು ಹೂವು ಕೇಳ್ತೀವಿ ಅಮ್ಮನಿಗೆ, ಹೂವು ಪ್ರಸಾದ. ನಮ್ಮ ಹೂವು ಪ್ರಸಾದ ಕೊಟ್ಟ ಮೇಲೆ ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶವ ಇರುತ್ತೆ. ಆದಮೇಲೆ 8 ದಿವಸಕ್ಕೆ ವನಭೋಜನ. ಫಸ್ಟ್ ಮಂಗಳವಾರ ಯಾವಾಗ ಬರುತ್ತೆ ಅವಾಗ ವನಭೋಜನ ಇರುತ್ತೆ. ಆಮೇಲೆ ನಾವು ಚಕ್ರಗಳು ಹಾಕೋದು ಒಳ್ಳೆ ದಿವಸ ನೋಡಿಕೊಂಡು 25 ಚಕ್ರಗಳು ಹಾಕ್ಬಿಟ್ಟು ನಮ್ಮ ರಿಂಗರಾಜಪುರ ಗ್ರಾಮಸ್ಥರು ಎಲ್ಲ ಬಂದು ವರ್ಷ ಅವರೇ ತೇರು ಕಟ್ಟೋದು, ಬಿಚ್ಚೋದು ಎಲ್ಲ ಅವ್ರದ್ದೇ. ಗ್ರಾಮಸ್ಥರೆಲ್ಲ ಬರ್ತಾರೆ. ಬಂದುಬಿಟ್ಟು ಅವರೆಲ್ಲ ಏನಿದೆ ಎಲ್ಲ ಮಾಡಿಸ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ನಮ್ಮ ಹುಡುಗರು, ನಮ್ಮ ಸ್ಟೆಪ್ಪಿಂಗ್ಸ್ ರೋಡು, ಮುತ್ಯಾಲಮ್ಮ ದೇವಸ್ಥಾನ ಎಲ್ಲ ಇರೋ ಹುಡುಗರೆಲ್ಲನೂ ಎಲ್ಲ ಸೇವೆ ಮಾಡ್ತಾರೆ. 15-20 ದಿವಸ ನೈಟ್ ಆ್ಯಂಡ್ ಡೇ ಎಲ್ಲ ಕೆಲಸಗಳು ಮಾಡ್ತಾರೆ. ಎಲ್ಲ ನೆಟ್ಟು ಇವತ್ತು ದೀಪಗಳಿದೆ. ನೆಕ್ಸ್ಟ್ ನಾಳೆ ತೇರು, ಮಿಡ್ ನೈಟು ಪಲ್ಯಕ್ಕಗಳಿರುತ್ತೆ. ಪಲ್ಯಕ್ಕಗಳಾಗಿರೋದ್ರೇ ಅದು ಕ್ಲಿಯರ್ ಆಗೋದು ಅವ್ರಿಗೆ. ಇಲ್ಲಿ ಮಾಡಿಲ್ಲ ಅಂದರೆ ಅವ್ರಿಗೆ 1 ತಿಂಗಳಿಲ್ಲ 6 ತಿಂಗಳಾದರೂ ಇಳಿಯೋದಿಲ್ಲ. ಅದು ಕ್ಲಿಯರ್ ಮಾಡ್ಬೇಕಾದ್ರೆ ಮುಸ್ಲಿಂ ಬರ್ತಾರೆ. ಮುಸ್ಲಿಂ ಮುಂಜೆಯಿಂದ ಬರ್ತಾರೆ. ಎಲ್ಲ ಊರುಗಳಿಂದ ಬರ್ತಾರೆ. ಇಲ್ಲಿ ಫಾರಿನ್ ಬರ್ತಾರೆ, ಮೆಡ್ರಾಸು, ಮೈಸೂರು, ಕೇರಳ ಇಂಥವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವಾಗ ನಾವು ಪ್ರಚಾರ ಲಕ್ಷಾಂತರ ಜನ ಇವತ್ತು ಅಲ್ಲಿ ಬರಬೇಕಂದ್ರೆ ಆಯಮ್ಮನ ಶಕ್ತಿ. ಎಲ್ಲ ಎಲ್ಲಿರೋರ್ನು ಕರೀತಾರೆ. ಇವತ್ತು ನಾಳೆ 15 ದಿವಸ ಅದು ಎಲ್ಲಿರ್ತಾರೆ, ಅದು ಹೆಂಗೆ ಬರ್ತಾರೆ, ಹೆಂಗೆ ಹೋಗ್ತಾರೆ ದೇವರಿಗೆ ಆಯಮ್ಮನಿಗೆ ಗೊತ್ತು. ಆ ಥರ ಚೆನ್ನಾಗಿ ನಡ್ಕೊಂಡು ಹೋಗಿದೆ. ಶುಕ್ರವಾರ ನಡ್ಕೊಂಡು ಹೋಗ್ತಾ ಇರೋ ಸರ್. ಅಂದರೆ ಈಗ ಒಂದು 300 ವರ್ಷದಿಂದ ಇದು ಇದಾಗಿದೆ. 100-150 ವರ್ಷದಿಂದ ಓವರು ಜನ ಬರೋದು ಇದಾಗಿದೆ. ಮುತ್ಯಾಲಮ್ಮನ 15 ದಿವಸಗಳ ಜಾತ್ರೆ ಬಹಳ ವಿಶೇಷವಾಗಿ ನಡೆಯುತ್ತೆ. ಇದೊಂದು ತಾವೇನು ಹೇಳ್ತೀವಿ? ಅದೇ ಇವಾಗ ನನ್ನ ಹೆಸರು ಪ್ರಶಾಂತ್, ನಾನೊಂದು ಸದಸ್ಯ ಟ್ರಸ್ಟಲ್ಲಿ. ಅವರು ನಮ್ಮ ಕಾರ್ಯದರ್ಶಿ ಏನೇಂದ್ರೋ ಅದೇ ಥರನೇ. ಫಸ್ಟು ನಾವು ಜಾತ್ರೆಗೆ ಮುಂಚೆ 1 ತಿಂಗಳು ಮುಂಚೆ ಹೂವು ಕೇಳ್ತೀವಿ. ಹೂವು ಕೇಳ್ಬಿಟ್ಟು ಅಮ್ಮನ ಹೂವು ಪ್ರಸಾದ ಕೊಟ್ಟ ಮೇಲೆ ಮುಂದಿನ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಅವತ್ತು ಡೇಟ್ ಇಟ್ಕೊಂಡು ನಾವು ಕೇಳ್ತೀವಿ, ಈ ದಿನಾಂಕದಲ್ಲಿ ಮಾಡ್ತಾ ಇದ್ದೀವಿ, ಈ ದಿನಾಂಕದಲ್ಲಿ ತಮಗೆ ಒಪ್ಪಿಗೆ ಇದೆ ಅಂತ ಕೇಳಿದ್ರೆ ದೇವರ ಹತ್ರ ಆ ದೇವರಲ್ಲಿ 2 ಹೂವನೋ 5 ಹೂವು ಕೆಳಗೆ ಬೀಳುತ್ತದೆ. ಆಮೇಲೆ ಆ ಜಾತ್ರೆಯನ್ನು ನಾವು ಮುಂದುವರಿಸ್ಕೊಂಡ್ಬರ್ತೀವಿ. ಯುಗಾದಿ ದಿವಸ ಮಧ್ಯಾಹ್ನ 4 ಗಂಟೆಗೆ ಪಂಚಾಂಗ ಶ್ರವಣ ಓದುತ್ತಾರೆ. ಅದು ಓದ್ಬಿಟ್ಟು ಅವತ್ತು ಈ ವರ್ಷ ಯಾವ ಥರ ಇದೆ, ಏನಿದೆ, ಬೆಳೆ ಮತ್ತು ಮಳೆ ಯಾವ ಥರ ಹೆಂಗಿದೆ ಅಂತ ಹೇಳ್ಬಿಟ್ಟು, ಈಗ ಗ್ರಹಣಗಳು, ಸೂರ್ಯಗ್ರಹಣ ಇರ್ತದೆ, ಚಂದ್ರಗ್ರಹಣ ಇರ್ತದೆ, ಅದೆಲ್ಲ ಹೇಳ್ಬಿಟ್ಟು ಓದ್ಬಿಟ್ಟು ನಂತರ ತೇರಿನ ಚಕ್ರಗಳು ನಾವು ಹಾಕೋ ಟೈಮಲ್ಲಿ ಪಂಚಾಂಗ ನೋಡಿ ಹಾಕೋದು. ಯಾವ ದಿವಸ ಒಳ್ಳೆ ಇದೆ, ಯಾವ ದಿವಸ ಇದೆ ಅಂತ ಒಳ್ಳೆ ಟೈಮ್ ನೋಡ್ಬಿಟ್ಟು ಚಕ್ರಗಳಾಟು ಅಲ್ಲಿಂದ ನಾವು ತೇರು ಕಟ್ಟೋ ಸ್ಟಾರ್ಟ್ ಮಾಡ್ತೀವಿ. 1 ವಾರಕ್ಕೆ ಮುಂಚೆ ಹೊತ್ಕೊಂಡು ಬೀದಿ ದೇವಸ್ಥಾನ ಸುತ್ತಮುತ್ತಲು ಸುಮಾರು ಬೀದಿಗಳು ಮೆರವಣಿಗೆ ಮಾಡಿ, ಮತ್ತು ಕುಂಬಾರ ಪೇಟೆಯಲ್ಲಿ
ಕುಮಾರ್ ಪಾಟೀಲ್ ಅಂತ ಒಂದು ಅವ್ರದ್ದು ಒಂದು ಊರಿದೆ, ಅಲ್ಲಿ ಮೆರವಣಿಗೆ ಆಗಿ ಅಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಡಗಿ ಅಲ್ಲಿ ಅನ್ನದಾನ ಆಗುತ್ತೆ. ಅನ್ನದಾನ ಆದಮೇಲೆ ಸಂಜೆ 4 ಗಂಟೆ 5 ಗಂಟೆಗೆ ಅಲ್ಲಿಂದ ಸ್ವಲ್ಪ ಮೆರವಣಿಗೆ ಮಾಡ್ಕೊಂಡು ಹಲಸೂರು ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀವಿ. ನಂತರ ಬುಧವಾರದಿಂದ ದಿನ ಬಂಧನೋತ್ಸವ ಅಂತೀವಿ, ಅಮ್ಮನವ್ರ ಉತ್ಸವ ಆಗುತ್ತೆ. ಬೆಳಗ್ಗೆ ರಾತ್ರಿ 8 ಗಂಟೆಯಿಂದ 10 ಗಂಟೆ ಆಗುತ್ತೆ. ಅಕ್ಕಪಕ್ಕ ಬೀದಿಗೆ ಹೋಗ್ಬಿಟ್ಟು ತಾಯಿ ಇದು ತೇರಿನ ಮೆರವಣಿಗೆಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ. ಅದಾದಮೇಲೆ ತೇರಿನ ಚಕ್ರ ಸ್ಟಾರ್ಟ್ ಮಾಡ್ತಾರೆ. ಅದು ಕಾರ್ಯದರ್ಶಿ ಹೇಳ್ದಂಗೆ ಲಿಂಗರಾಜಪುರ ಗ್ರಾಮಸ್ಥರು ನಮ್ಮ ಅಧ್ಯಕ್ಷರಾದ ಪಟೇಲ್ ರವಿಕುಮಾರ್ ಅವರು ತೇರಿನ ಚಕ್ರಗಳ ಸೋಮವಾರ ದಿವಸ ಕಲಶ ಪ್ರತಿಷ್ಠಾಪನೆ ಮಾಡ್ತಾರೆ. ಮಂಗಳವಾರ ದೀಪೋತ್ಸವ, ಬುಧವಾರ ರಥೋತ್ಸವ. ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಅಮ್ಮ ದೊಡ್ಡ ತಾಯಿ ಅಂದರೆ ಮುತ್ಯಾಲಮ್ಮ, ಅವ್ರ ತಂಗಿ ಹುಟ್ಲಮ್ಮ ಇಬ್ಬರು ಗ್ರಾಮ ದೇವತೆಗಳು ಇಬ್ಬರು ಮೆರವಣಿಗೆ ಹೋಗಿ ಸುಮಾರು 3:30-4 ಗಂಟೆಗೆ 3:30 ತೇರಲ್ಲಿ ಒಂದು ದೊಡ್ಡ ತೇರು ಚಿಕ್ಕ ತೇರು 2 ತೇರು 4-5 ಬೀದಿಗಳಿಗೆ ತೇರು ಮಾಡಿದ್ರು. ಸುಮಾರು ರಾತ್ರಿ 8:30ಗೆ ಬಂದು ಇಲ್ಲಿ ಇದಾಗುತ್ತೆ. ಮತ್ತು ಆದರೆ ಬಿಫೋರ್ ಡೇ ಮಂಗಳವಾರ ತಾಯಿಗೆ ಅಕ್ಕ, ಮುತ್ಯಾಲಮ್ಮಂಗೆ ಅಕ್ಕ ಅಂತ ಹೇಳ್ತೀವಿ, ಜಲಜಮ್ಮ ಆಯಮ್ಮನ ಅಷ್ಟೇ ಮಣ್ಣಿನಲ್ಲಿ ವಿಗ್ರಹ ಮಾಡಿಕೊಂಡು ಅದನ್ನೇ ಮೆರವಣಿಗೆ ಮಾಡಿಕೊಂಡು ತೇರಿನ ಚಕ್ರಗಳು ತೇರಿನ ದೊಡ್ಡ ತೇರು ಚಿಕ್ಕ ತೇರನ್ನು ಸುತ್ತಕೊಂಡು ದೇವಸ್ಥಾನದಲ್ಲಿ ಇವತ್ತು ಬಂದು ಅಮ್ಮ ನೆಲೆ ಮಾಡ್ತಾರೆ. ತೇರು ಆದಮೇಲೆ ಗುರುವಾರ ಮಧ್ಯರಾತ್ರಿ ಅಮ್ಮಣ್ಣ 12 ಗಂಟೆಗೆ ಸುಮಾರು 4-5 ಬೀದಿಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಆ ತಾಯಿಗೆ ಶಾಂತಿ ಮಾಡ್ತಾರೆ. ಯಾಕಂದರೆ ಆ ಅಮ್ಮ ಬಂದ್ಬಿಟ್ಟು ತಂಗಿ ಮನೆಯಿಂದ ಹೋಗೋಕ್ಕೆ ಸ್ವಲ್ಪ ಬೇಜಾರು.